ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂತೆ ವರ್ಗ ಸಮೀಕರಣ ಎಂದರೇನು, ಇದರ ಆದರ್ಶ ರೂಪ ಹೇಗಿರ್ತದೆ ಎಂಬುದರ ಬಗ್ಗೆ ಚರ್ಚಿಸಿದ್ದೇವೆ. ಒಂದು ಸಮೀಕರಣದಲ್ಲಿ ಚರಾಕ್ಷರದ ಘಾತ 1 ಆಗಿದ್ದರೆ ಅದನ್ನು ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ದರೆ ಅದು ವರ್ಗ ಸಮೀಕರಣ. ಉದಾಹರಣೆಗೆ ನೋಡಿ, x² ಪ್ಲಸ್ 2x ಪ್ಲಸ್ 1 0. ಈ ಒಂದು ಸಮೀಕರಣವನ್ನು ಗಮನಿಸಿ. ಎಲ್ಲಿರುವಂಥ ಚರಾಕ್ಷರ x, ಈ ಚರಾಕ್ಷರದ ಗರಿಷ್ಠ ಘಾತ ಎಷ್ಟುಂಟು? ಇಲ್ಲಿ 2. ಗರಿಷ್ಠ ಘಾತ 2 ಬಂದರೆ ಅದು ವರ್ಗ ಸಮೀಕರಣ ಆಗಿರುತ್ತದೆ. ಹಾಗಾದರೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c 0. ಇದನ್ನೇನಂತ ಕರೀತಾರೆ? ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಚರಾಕ್ಷರ ಇರುವಂಥದ್ದು ಯಾವುದು? ಈಗ x, ಗರಿಷ್ಠ ಘಾತ 2, ಆದ್ದರಿಂದ ಇದು ವರ್ಗ ಸಮೀಕರಣ. ಅದೇ ರೀತಿಯಾಗಿ ಇಲ್ಲಿ ಚರಾಕ್ಷರದ ಘಾತ 2 ಮತ್ತು ಚರಾಕ್ಷರದ ಘಾತ 1ರಲ್ಲಿ ಕಾಣಿಸಿಕೊಂಡಿದೆ. ಇನ್ನು ಕೆಲವೊಂದರಲ್ಲಿ 2x² 50. ನೋಡಿ, ಗಮನಿಸಿ ಇದನ್ನು. ಇದೂ ಕೂಡ ವರ್ಗ ಸಮೀಕರಣವೇ. ಯಾಕೆ ಹೇಳಿ? ಎಲ್ಲಿ ಗರಿಷ್ಠ ಘಾತ 2 ಉಂಟು. ಇದರ ಆದರ್ಶ ರೂಪ ax² ಪ್ಲಸ್ c 0. ಇದು ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ. ಇದನ್ನು ನಾವು ಕಳೆದ ಅವಧಿಯಲ್ಲಿ ಕಲಿತಿದ್ದೇವೆ. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ax² ಪ್ಲಸ್ bx ಪ್ಲಸ್ c 0. ನಾವು ವರ್ಗ ಸಮೀಕರಣ ಹೇಗೆ ನಿರೂಪಿಸ್ಬೋದು? ax² ಪ್ಲಸ್ bx ಪ್ಲಸ್ c 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಒಂದು ಸಮೀಕರಣವನ್ನು ಏನಂತ ಕರೀತಾರೆ? ವರ್ಗ ಸಮೀಕರಣ ಅಂತ ಕರೀತಾರೆ. ಇಲ್ಲಿ a b cಗಳು ವಾಸ್ತವ ಸಂಖ್ಯೆಗಳು. ಆಮೇಲೆ ಒಂದು ಕಂಡೀಷನ್ ಉಂಟು. ಅದು ಕಂಡೀಷನ್ ಯಾವುದು? ಎಯು 0ಗೆ ಸಮ ಆಗಿರಬಾರದು. ಇದಿರುವಂಥ ಕಂಡೀಷನ್. ax² ಪ್ಲಸ್ bx ಪ್ಲಸ್ c 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಮೀಕರಣವನ್ನು ವರ್ಗ ಸಮೀಕರಣ ಅಂತ ಕರೀತಾರೆ. ಎಯು 0ಗೆ ಸಮನಾಗಿರಬಾರದು. ಎ ಬಿ ಸಿಗಳು ಏನಾಗಿರ್ತದೆ? ವಾಸ್ತವ ಸಂಖ್ಯೆಗಳು ಆಗಿರುತ್ತದೆ. ಈಗ ಈ ax² ಪ್ಲಸ್ bx ಪ್ಲಸ್ c 0 ಈ ಸಮೀಕರಣಕ್ಕೆ ಎಷ್ಟು ಮೂಲಗಳಿರ್ತದೆ? ಪರಿಹಾರ ಅಂದರೆ ಎಕ್ಸ್ನ ಬೆಲೆ. ಇಲ್ಲಿ ಎಕ್ಸ್ನ ಘಾತ 2 ಇರುವುದರಿಂದ ವರ್ಗ ಸಮೀಕರಣಕ್ಕೆ 2 ಪರಿಹಾರ ಇರ್ತದೆ. ಆ ಪರಿಹಾರವನ್ನೇ ಏನಂತ ಕರೀತಾರೆ? ಮೂಲಗಳು ಅಂತ ಕರೀತಾರೆ. ಹಾಗಾದರೆ ವರ್ಗ ಸಮೀಕರಣಕ್ಕೆ ಎಷ್ಟು ಮೂಲಗಳಿರ್ತದೆ? 2. ಯಾಕೆ ಹೇಳಿ? ಗರಿಷ್ಠ ಘಾತ 2. ರೇಖಾತ್ಮಕ ಸಮೀಕರಣದಲ್ಲಿ ಚರಾಕ್ಷರದ ಘಾತ 1, ಹಾಗಾಗಿ ಅದರ ಮೂಲ ಅಥವಾ ಪರಿಹಾರ ಹೊಂದಿರ್ತದೆ. ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ದರೆ ಅದರ ಮೂಲ ಎಷ್ಟಾಗಿರ್ತದೆ? 2 ಆಗಿರ್ತದೆ. ಈಗ ನಾವೇನು ಮಾಡಬೇಕೀಗ? ಕೊಟ್ಟಿರುವಂಥ ಒಂದು ವರ್ಗ ಸಮೀಕರಣ ax² ಪ್ಲಸ್ bx ಪ್ಲಸ್ c 0 ರೂಪದಲ್ಲಿದ್ದರೆ ಈ ವರ್ಗ ಸಮೀಕರಣದ ಮೂಲವನ್ನು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಬೋದು? ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಬೇಕಾದ್ರೆ ಒಟ್ಟು 3 ವಿಧಾನ ಉಂಟು. ಅದರಲ್ಲಿ ಮೊದಲನೆಯದು ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯುವಂಥದ್ದು. ಎರಡನೇ ವಿಧಾನ ವರ್ಗಪೂರ್ಣಗೊಳಿಸುವಂಥ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯುವಂಥದ್ದು. ಮೂರನೇ ವಿಧಾನ ಸೂತ್ರದ ಸಹಾಯದಿಂದ ಮೂಲಗಳನ್ನು ಕಂಡುಹಿಡಿಯುವಂಥದ್ದು. ಇದು ಅಲ್ಲದೆ ಇನ್ನು ಒಂದು ವಿಧಾನ ಉಂಟು. ಅದು ನಕ್ಷೆಯ ವಿಧಾನದಿಂದ ಕೂಡ ನಾವೇನು ಮಾಡ್ಬೋದು? ಒಂದು ವರ್ಗ ಸಮೀಕರಣಕ್ಕೆ ಮೂಲಗಳನ್ನು ಕಂಡುಹಿಡಿಯಬಹುದು. ಆದರೆ ನಾವು ಕಲಿಲಿಕ್ಕಿರುವಂಥದ್ದು ಕೇವಲ ಈ 3 ವಿಧಾನಗಳನ್ನು ಮಾತ್ರ. ಅದು ಯಾವುದೆಲ್ಲ? ಯಾವ ವಿಧಾನಗಳಿಂದ ನಾವೇನು ಮಾಡ್ಬೋದು? ಒಂದು ವರ್ಗ ಸಮೀಕರಣಕ್ಕೆ ಮೂಲಗಳನ್ನು ಕಂಡುಹಿಡಿಯಬಹುದು. ಮೊದಲನೇದಾಗಿ ಅಪವರ್ತನ ವಿಧಾನ, ಎರಡನೇದು ವರ್ಗಪೂರ್ಣಗೊಳಿಸುವಂಥ ವಿಧಾನ, ಮೂರನೇದು ಸೂತ್ರದ ಸಹಾಯದಿಂದ ನಾವೇನು ಮಾಡ್ಬೋದು? ಒಂದು ಸಮೀಕರಣಕ್ಕೆ ಮೂಲಗಳನ್ನು ಕಂಡುಹಿಡಿಯಬಹುದು. ಈಗ ನಾವೇನು ಮಾಡೋಣ? ಈಗ ಅದರಲ್ಲಿ ಮೊದಲನೇ ವಿಧಾನ ಅದು ಯಾವುದು? ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಇದರ ಬಗ್ಗೆ ತಿಳಿಯೋಣ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಲ್ಲಿ ಮೊದಲನೇ ವಿಧಾನ ಯಾವುದು? ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಒಂದು ವರ್ಗ ಬಹುಪದೋಕ್ತಿಯನ್ನು ಹೇಗೆ ಬಿಡಿಸುವುದು ಎಂಬುದನ್ನು ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಅಂದರೆ ಒಂದು ತ್ರಿಪದೋಕ್ತಿ ಅಥವಾ ವರ್ಗ ಬಹುಪದೋಕ್ತಿ. ಇದನ್ನು ಮಧ್ಯದ ಪದವನ್ನು ವಿಭಜಿಸುವುದರ ಮೂಲಕ ನಾವೇನು ಮಾಡಬಹುದು? ಅಪವರ್ತನಗಳನ್ನು ಕಂಡುಹಿಡಿಯಬಹುದು.
ಆ ಮಧ್ಯದ ಪದವನ್ನು ವಿಭಜಿಸುವಂಥ ವಿಧಾನ ನೀವು ಕಲ್ತಿದ್ದೀರಿ. ನಾವು ಈ ಜ್ಞಾನವನ್ನು ಬಳಸಿಕೊಂಡು ನಾವೇನು ಮಾಡೋಣ, ಈಗ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವಂಥ ವಿಧಾನದಲ್ಲಿ ವರ್ಗ ಸಮೀಕರಣಕ್ಕೆ ಅನ್ವಯಗೊಳಿಸೋಣ. ನೋಡಿ ಗಮನಿಸಿ, ಈಗ ಉದಾಹರಣೆ 1, ಅಪವರ್ತನ ವಿಧಾನದಿಂದ 2x² - 5x + 3 = 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ಏನು ಕೇಳಿದರೆ ನೋಡಿ, ಅಪವರ್ತನ ವಿಧಾನ ಅವರೇ ಮೆನ್ಷನ್ ಮಾಡಿದ್ದಾರೆ. ಏನು, ಯಾವ ವಿಧಾನ ಅಂತ ಹೇಳಿದರೆ ಅಪವರ್ತನ ವಿಧಾನ ಅಂತ ಕೇಳಿದರೆ ಒಟ್ಟು 3 ವಿಧಾನ ಹೇಳಿದ್ದೇನೆ. ಯಾವುದೆಲ್ಲ 3 ವಿಧಾನ? ಅಪವರ್ತನ ವಿಧಾನ, ವರ್ಗಪೂರ್ಣಗೊಳಿಸುವಂಥ ವಿಧಾನ, ಸೂತ್ರದ ಸಹಾಯದಿಂದ ನಾವೇನು ಮಾಡ್ಬೋದು, ವರ್ಗ ಸಮೀಕರಣವನ್ನು ಬಿಡಿಸ್ಬೋದು. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದು? ಅಪವರ್ತನ ವಿಧಾನದಿಂದ 2x² - 5x + 3 = 0 ಈ ಸಮೀಕರಣದ ಮೂಲ ಕಂಡುಹಿಡಿಬೇಕು. ಈ ಸಮೀಕರಣಕ್ಕೆ ಒಟ್ಟು ಎಷ್ಟು ಮೂಲ ಉಂಟು? 2 ಮೂಲ ಉಂಟು. ಯಾಕೆ ಹೇಳಿ? ಗರಿಷ್ಠ ಘಾತ 2. ಗರಿಷ್ಠ ಘಾತ 2 ಇರುವುದರಿಂದ 2 ಮೂಲಗಳಿರ್ತದೆ. ಹಾಗಾದರೆ ಕೊಟ್ಟಿರುವಂಥ ಸಮೀಕರಣ ಯಾವುದು? 2x² - 5x + 3 = 0 ಇದು ಕೊಟ್ಟಿರುವಂಥ ಸಮೀಕರಣ. ನಾವೇನು ಮಾಡಬೇಕು? ಇದನ್ನೀಗ ಅಪವರ್ತನ ವಿಧಾನದಿಂದ ಇದರ ಮೂಲವನ್ನು ಕಂಡುಹಿಡಿಬೇಕು. ಒಮ್ಮೆ ಮಧ್ಯದ ಪದವನ್ನು ವಿಭಜಿಸುವಂಥ ವಿಧಾನದ ಹಂತಗಳನ್ನು ನೆನಪಿಸಿಕೊಳ್ಳಿ. ಹೇಗೆ ಮಾಡ್ಬೋದು? ಈಗ ಮೊದಲ ಹಂತ ಯಾವುದು ಅಂತ ಹೇಳಿದರೆ, ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವಾಗ ನೀವು ಗಮನಿಸಬೇಕಾದಂಥ ಮೊದಲನೇ ಹಂತ, ಕೊಟ್ಟಿರುವಂಥ ಸಮೀಕರಣವು ಆದರ್ಶ ರೂಪದಲ್ಲಿ ಉಂಟಾ ಇಲ್ವಾ ಅಂತ ನೋಡಬೇಕು. ಆದರ್ಶ ರೂಪ ಯಾವುದು? ax² + bx + c = 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಹಾಗಾದರೆ ಕೊಟ್ಟಿರುವಂಥ ವರ್ಗ ಸಮೀಕರಣ ಆ ರೂಪದಲ್ಲಿ ಉಂಟಾ ಅಂತ ನೀವು ಮೊದಲು ಪರೀಕ್ಷಿಸಿಕೊಳ್ಬೇಕು. ಹಾಗಾದರೆ ಇದು ಯಾವ ರೂಪದಲ್ಲಿ ಉಂಟು? ax² + bx + c = 0 ಇದು ಆಲ್ರೆಡಿ ಆದರ್ಶ ರೂಪದಲ್ಲಿ ಉಂಟು. ಒಂದು ವೇಳೆ ಆದರ್ಶ ರೂಪದಲ್ಲಿ ಇಲ್ಲದೇ ಇದ್ದರೆ ನೀವೇನು ಮಾಡಬೇಕು? ಕೊಟ್ಟಿರುವಂಥ ಸಮೀಕರಣವನ್ನು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು. ಈಗ ಇದು ಆದರ್ಶ ರೂಪದಲ್ಲಿ ಉಂಟು. ಈಗ ಮಧ್ಯದ ಪದವನ್ನು ನಾವೇನು ಮಾಡಬೇಕು? ಈಗ ವಿಭಜಿಸಬೇಕು. ಇಲ್ಲಿರುವಂಥ ಮಧ್ಯದ ಪದ ಯಾವುದು? -5x. ಈ -5x ಅನ್ನು ವಿಭಜಿಸಿ ಬರೀಬೇಕು. ವಿಭಜಿಸಿ ಬರೆಯುವಂಥ ಹಂತಗಳು ಯಾವುದೆಲ್ಲ? ಇಲ್ಲಿರುವಂಥ ಮೊದಲನೇ ಪದ ಯಾವುದು? ಇಲ್ಲಿರುವಂಥ ಮೊದಲನೇ ಪದ 2x². ಅದೇ ರೀತಿಯಾಗಿ ಕೊನೆಯ ಪದ ಯಾವುದಿಲ್ಲಿ? 3. ಇದರ ಗುಣಲಬ್ಧತೆ ಕೊಡಿ. 3 × 2 6x². ಈಗ ನಾವೇನು ಮಾಡಬೇಕೀಗ? ಇದನ್ನೀಗ ವಿಭಜಿಸಿ ಬರೀಬೇಕು. ಮಧ್ಯದ ಪದವನ್ನು ವಿಭಜಿಸಿ ಬರೆಯುವಂಥದ್ದು. ಈಗ ವಿಭಜಿಸಿ ಬರೆಯುವಾಗ 2 ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕು. ನಂತರ ಬರ್ದಂಥ ಅಪವರ್ತನಗಳ ಗುಣಲಬ್ಧ ಎಷ್ಟು ಬರಬೇಕು? 6x² ಬರಬೇಕು. ಆದರೆ ಮೊತ್ತ ಎಷ್ಟು ಬರಬೇಕು? -5x ಬರಬೇಕು. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ನೋಡಿ, ಇದು ಪಿ ಕ್ಯೂ ಅಂದರೆ ಎಷ್ಟು ಬರಬೇಕು? 6x² ಬರಬೇಕು. ಪಿ + q ಅಂದರೆ ಎಷ್ಟು ಬರಬೇಕು? -5x ಬರಬೇಕು. ಅಂಥ 2 ಅಪವರ್ತನಗಳು ಯಾವುದು? ನಿಮಗೆ ಬೇಕಾದರೆ ನೀವೇನು ಮಾಡ್ಬೋದು? 6x² ಅಥವಾ 6ರ ಅಪವರ್ತನಗಳನ್ನು ಪಟ್ಟಿ ಮಾಡ್ಬೋದು. 6ರ ಅಪವರ್ತನಗಳು ಯಾವುದೆಲ್ಲ? 1 × 6. 1 × 6 ಅಂದರೆ ಎಷ್ಟು? 6. ಅಥವಾ 6 × 1 ಅಂದರೆ 6. ಅದು ಕೂಡ ಅಪವರ್ತನವೇ. ಆಮೇಲೆ ಇನ್ನೊಂದು ಬರುವಂಥದ್ದು 3 × 2. 3 × 2 ಅಂದರೆ ಎಷ್ಟು? 6. ಅಥವಾ 2 × 3 ಅಂದರೆ ಎಷ್ಟು? 6. ಈಗ ನಾವೇನು ಮಾಡಬೇಕು? ಈ 2 ಅಪವರ್ತನಗಳನ್ನು ಇಟ್ಕೊಂಡು ಗುಣಲಬ್ಧ 6 ಬರಬೇಕು. ಗುಣಲಬ್ಧ 6 ಬಂದಿದೆ. ಆದರೆ ಮೊತ್ತ ಎಷ್ಟು ಬರಬೇಕು? -5x ಬರಬೇಕು. ಯಾವುದಾದರೂ 2 ಪದ ಇದನ್ನು ಕೂಡಿಸಿದಾಗ ನಮಗೆ -5 ಬರುವಂಥ ಸಂಖ್ಯೆ ಯಾವುದಾದ್ರೂ ಉಂಟಾ ಅಂತ ನೋಡ್ಕೊಳ್ಳಿ. 1 ಮತ್ತು 6, ಆಮೇಲೆ 3 ಮತ್ತು 2. ಹಾಗಾದರೆ ನಾವು ಯಾವುದನ್ನು ತಗೊಳ್ಬೇಕೀಗ? ನಾವೀಗ ನೋಡಿ ಇದನ್ನು ತಗೊಳ್ಬೋದು. 3 × 2 = 6. ಆದರೆ ಚಿಹ್ನೆ ಏನಾಗಬೇಕಂತ ಗಮನಿಸಿಕೊಳ್ಳಿ. ನೋಡಿ, 6x² ಅನ್ನು 3 ಮತ್ತು 2 ಈ ರೀತಿಯಾಗಿ ಬರೆಯಬಹುದು. 3 × 2 ಅಂದರೆ 6. ಈಗ x² ಅಪವರ್ತನ ಬರೀಬೇಕು. x × x. x × x ಅಂದರೆ x². ಇನ್ನು ನೀವು ಚೆಕ್ ಮಾಡಬೇಕಾಗಿರುವಂಥದ್ದು ಚಿಹ್ನೆ. ನೋಡಿ, -5x ಮೊತ್ತೆಷ್ಟು ಬರಬೇಕು? ಮೈನಸ್ ಬರಬೇಕು. ಹಾಗಾದರೆ ಇಲ್ಲಿ 6x², 3x × 2x ಅಂದರೆ 6x² ಸರಿಯಾಗಿ ಬಂದಿದೆ. ಮೊತ್ತ -5x ಬರಬೇಕಾದ್ರೆ ಎರಡೂ ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನು ಹೊಂದಿರಬೇಕಾಗ್ತದೆ. ಈಗ ನೋಡಿ, ಈಗ ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್, 3 × 2 ಅಂದರೆ 6, ಎಕ್ಸ್ ಗುಣಿಸು ಎಕ್ಸ್ ಅಂದರೆ x². ಸೊ ಗುಣಲಬ್ಧ ಏನಾಗಿದೆ? ಸರಿಯಾಗಿದೆ. ಈಗ ಮೊತ್ತವನ್ನು ಗಮನಿಸಿ, -5x ಬರಬೇಕು. -3x - 2x ಎರಡನ್ನು ಕೂಡಿಸಿ, ಎರಡೂ ಚಿಹ್ನೆ ಮೈನಸ್ ಉಂಟು.
ಅವಾಗ ಏನಾಯಿತು -5x ಆಗಿದೆ. ನೋಡಿ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಮಧ್ಯದ ಪದವನ್ನು ವಿಭಜಿಸಿ ಬರೀಬೇಕು. ಮಧ್ಯದ ಪದವನ್ನು ವಿಭಜಿಸಿ ಬರೀಬೇಕಂದ್ರೆ ಕಂಡೀಷನ್ ಉಂಟು, ಬರೆದಂಥ ಎರಡು ಅಪವರ್ತನಗಳ ಗುಣಲಬ್ಧ ನೋಡಿ 6x² ಬರಬೇಕು. ಆಮೇಲೆ ಮೊತ್ತೇನು ಬರಬೇಕು, ಇಲ್ಲಿರುವಂಥ ಮಧ್ಯದ ಪದದಷ್ಟೇ ಮೊತ್ತ ಬರಬೇಕು. ಈಗೇನು ಮಾಡೋಣ, ಈಗ -5x ಬದಲು -3x ಮತ್ತು -2x ಆದೇಶಿಸಿ. ಅವಾಗೇನಾಯಿತು 2x² ನೋಡಿ -5x ಮಧ್ಯದ ಪದವನ್ನು ಅಪವರ್ತಿಸಿದ್ದು. ಸೊ -5x ಬದಲು ಯಾವ್ದು ಬರೆಯೋದು ಈಗ, -3x -2x +3 = 0. ಈಗ ನಾವೇನು ಮಾಡ್ಬೋದು, ಎರಡು ಪದಗಳ ಒಂದೊಂದು ಗುಂಪಾಗಿ ಮಾಡ್ಕೊಳ್ಳಿ. ನೋಡಿ 2x² ಮತ್ತು 3x ಇದು ಒಂದು ಗುಂಪು, ಆಮೇಲೆ 3x ಮತ್ತು 3 ಇನ್ನೊಂದು ಗುಂಪು, 2x + 3 ಇದು ಇನ್ನೊಂದು ಗುಂಪು. ನಾವೇನು ಮಾಡಬೇಕೀಗ, 2x² - 3x ಇದನ್ನು ಮತ್ತೆ ಅಪವರ್ತಿಸಬೇಕು. ಅಪವರ್ತಿಸುವುದಂದ್ರೆ ಅರ್ಥ ಏನಂತೇಳಿದ್ರೆ 2x² ಮತ್ತು 3x ಅಲ್ಲಿ ಯಾವುದಾದ್ರೂ ಸಾಮಾನ್ಯ ಪದ ಉಂಟಾ ಅಂತ ಗಮನಿಸಬೇಕು. 2x² ಮತ್ತು 3x ಅಲ್ಲಿ ಯಾವುದಾದ್ರೂ ಸಾಮಾನ್ಯ ಪದ ಕಾಣ್ತಾ ಉಂಟಾ ಗಮನಿಸಿ. ಇಲ್ಲಿ 2 ಮತ್ತು 3 ಸಾಮಾನ್ಯ ಪದ ಯಾವುದೂ ಇಲ್ಲ ಅಂದರೆ 1 ಮಾಸ ಎಷ್ಟು 1. x² ಮತ್ತು x ಅಲ್ಲಿ ಸಾಮಾನ್ಯ ಪದ ಅಥವಾ ಮಾಸ ಎಷ್ಟಾಗಿರ್ತದೆ x. ಇದನ್ನು ಸಾಮಾನ್ಯ ಅಪವರ್ತನವಾಗಿ ಹೊರಗೆ ತೆಗೀರಿ. ಹೊರಗೆ ತೆಗೆಯುವುದಂದ್ರೆ ಅರ್ಥ ಏನಂತೇಳಿದ್ರೆ ಪ್ರತಿ ಪದಕ್ಕೆ ಈ ಸಾಮಾನ್ಯ ಪದದಿಂದ ಭಾಗಿಸಬೇಕು ಅಂತ ಅರ್ಥ. ಒಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಕೊಳ್ಳಿ. 2x² ಭಾಗಿಸು x. x² ಅಂದರೆ x ಗುಣಿಸು x ಭಾಗಿಸು x. ಅಲ್ಲಿ x ಕ್ಯಾನ್ಸಲ್ ಆಯಿತು, ಆಗ ಎಷ್ಟು ಉಳಿತು 2x ಉಳಿತು. ಹಾಗಾದರೆ ಇಲ್ಲಿ ಎಷ್ಟು ಉಳಿತು ಈಗ 2x. 1x ಅಪವರ್ತನವನ್ನು ನಾವು ಹೊರಗೆ ತೆಗೆದಿದ್ದೇವೆ, ಅವಾಗ ಎಷ್ಟು ಉಳಿತು 2x. ಚಿಹ್ನೆ ಯಾವುದುಂಟು ಮೈನಸ್. 3x ಭಾಗಿಸು x. x ಕ್ಯಾನ್ಸಲ್ ಆಯಿತು, ಆಗ ಎಷ್ಟು ಉಳಿತು 3 ಉಳಿತು. ಹಾಗಾದರೆ -3. ಈಗ ಎರಡನೇ ಗುಂಪನ್ನು ಗಮನಿಸಿ. -2x + 3 ಯಾವುದಾದ್ರೂ ಸಾಮಾನ್ಯ ಪದ ಉಂಟಾ ಅಂತ ನೋಡಿ. 2 ಮತ್ತು 3 ಸಾಮಾನ್ಯ ಪದ ಎಷ್ಟು 1. x ಇಲ್ಲಿ ಉಂಟು, ಇಲ್ಲಿ x ಎಂಬ ಪದ ಇಲ್ಲ. ಸೊ ಹಾಗಾಗಿ ಇಲ್ಲಿರುವಂಥ ಸಾಮಾನ್ಯ ಪದ ಎಷ್ಟು 1. ಆ 1 ಸಾಮಾನ್ಯವಾಗಿ ಹೊರಗೆ ತೆಗೀರಿ, ಆಗ ಇಲ್ಲೆಷ್ಟು ಉಳಿತು 2x. ಈಗ ಚಿಹ್ನೆ ಯಾವುದು ಗಮನಿಸಿ, ಇಲ್ಲಿ ಪ್ಲಸ್ ಉಂಟು. ನಾವಿಲ್ಲಿ ಪ್ಲಸ್ ಚಿಹ್ನೆ ಹಾಕಲಿಕ್ಕೆ ಸಾಧ್ಯ ಉಂಟಾ? ಪ್ಲಸ್ ಚಿಹ್ನೆ ಹಾಕುವಾಗಿಲ್ಲ. ಯಾಕೆಂತ ಹೇಳಿದ್ರೆ ನಾವು ರಿವರ್ಸ್ ಆರ್ಡ್ರಲ್ಲಿ ಹೋದಾಗ ನಮಗೆ ಪ್ಲಸ್ ಚಿಹ್ನೆ ಬರಬೇಕು. ಆವಾಗ ಏನಾಯಿತು ಇಲ್ಲಿ ಮೈನಸ್ ಹಾಕೊಳ್ಳಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಆವಾಗ 3 = 0. ಒಂದು ಸಲ ಗಮನಿಸಿ ನೀವು ಮಾಡಿರುವಂಥ ಸರಿಯೋ ತಪ್ಪು ಅಂತ. -1 ಗುಣಿಸು 2x ಅಂದರೆ 2x -2x ಮೈನಸ್ ಇಂಟು ಮೈನಸ್ ಪ್ಲಸ್. ನೀವೆಲ್ಲಾದರೂ ಇಲ್ಲಿ ಪ್ಲಸ್ ಚಿಹ್ನೆ ತಗೊಂಡ್ರೆ ಅದು ತಪ್ಪಾಗ್ತದೆ. ಸೊ ಆದ್ದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ 1 × 3 3. ಈಗ 2x - 3 2x - 3 ಎಂಬುದು ಸಾಮಾನ್ಯ. ಇದು ಮತ್ತೆ ಸಾಮಾನ್ಯ ಪದ. ಆ ಸಾಮಾನ್ಯ ಪದವನ್ನು ಹೊರಗೆ ತೆಗೆಯಿರಿ. ಆವಾಗ 2x - 3 ಇದನ್ನು ಸಾಮಾನ್ಯವಾಗಿ ಹೊರಗೆ ತೆಗೆದಾಗ ಆಗ ಎಷ್ಟು ಉಳಿತು x - 1 = 0. ಗಮನಿಸಿ, ಇದು 2 ರೇಖಾತ್ಮಕ ಅಪವರ್ತನ. ಯಾಕೆ ಇದು ರೇಖಾತ್ಮಕ ಅಪವರ್ತನ ನೋಡಿ. 2x - 3 ಎಂಬುದು ರೇಖಾತ್ಮಕ ಸಮೀಕರಣ, = 0 ಅಂತ ಬಂದರೆ ರೇಖಾತ್ಮಕ ಸಮೀಕರಣ. ಇಲ್ಲಿರುವಂಥ ಚರಾಕ್ಷರದ ಗರಿಷ್ಠ ಘಾತ ಎಷ್ಟುಂಟು 1 ಉಂಟು. ಆದ್ದರಿಂದ ಇದು ಒಂದು ರೇಖಾತ್ಮಕ ಅಪವರ್ತನ. x - 1 ಇದು ಕೂಡ ಒಂದು ರೇಖಾತ್ಮಕ ಅಪವರ್ತನ. ನಾವಿನ್ನು ಮುಂದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಈ ರೇಖಾತ್ಮಕ ಅಪವರ್ತನವನ್ನು 0ಗೆ ಸಮಾನಗೊಳಿಸಬೇಕು. ಹಾಗಾದರೆ ಮೊದಲನೇ ಅಪವರ್ತನ 2x - 3 = 0. ಈಗ 0ಗೆ ಸಮಾನಗೊಳಿಸೋಣ. 0ಗೆ ಸಮಾನಗೊಳಿಸುವಂಥ ಉದ್ದೇಶ ಏನು? x ನ ಬೆಲೆಯನ್ನು ಕಂಡುಹಿಡಬೇಕು. ನಾವೀಗ ಮೂಲಗಳನ್ನು ಕಂಡುಹಿಡಿತಾ ಇದ್ದೇವೆ. ಸೊ 2x - 3 = 0. ಅಥವಾ ಇನ್ನೊಂದು ಸಾಧ್ಯತೆ ಉಂಟು. ಯಾಕೆಂತ ಹೇಳಿದ್ರೆ ವರ್ಗ ಸಮೀಕರಣಕ್ಕೆ 2 ಮೂಲಗಳಿರ್ತದೆ. ಇನ್ನೊಂದು ಸಾಧ್ಯತೆ x - 1 = 0. ಈಗ ಬೆಲೆಯನ್ನು ಕಂಡುಹಿಡಿಯಿರಿ. 2x - 3 = 0. ಈಗ -3 ಎಂಬುದು ಸ್ಥಿರ ಸಂಖ್ಯೆ, ಇದನ್ನು ಬಲಬದಿಗೆ ತನ್ನಿ. ಸೊ 2x -3 ಬಲಬದಿಗೆ ಬರುವಾಗ +3 ಆಯಿತು. ಸೊ ಆದ್ದರಿಂದ x ಇಲ್ಲಿ ಗುಣಿಸು 2 ಬಲಬದಿಗೆ ಹೋಗುವ ಏನಾಯಿತು -2 3/2 ನೋಡಿ, ಇದು ಒಂದು ಮೂಲ. ಅಥವಾ x - 1 = 0. -1 ಎಂಬುದು ಸ್ಥಿರ ಸಂಖ್ಯೆ, ಅದನ್ನು ಬಲಬದಿಗೆ ತನ್ನಿ. ಸೊ x = 1. ಇದು ಏನಾಗಿದೆ? ಇದು ಕೊಟ್ಟಿರುವಂಥ ವರ್ಗ ಸಮೀಕರಣ 2x² - 5x + 3 = 0. ಈ ವರ್ಗ ಸಮೀಕರಣದ ಮೂಲಗಳಾಗಿದೆ. ಪರಿಹಾರವನ್ನು ಏನಂತ ಕರೀತಾರೆ?
ಅದನ್ನು ಮೂಲಗಳು ಅಂತ ಕರೀತಾರೆ. ಸೊ ಸಮೀಕರಣ ವರ್ಗ ಸಮೀಕರಣ ಮೂಲಗಳು ಯಾವುದೆಲ್ಲ 3/2 ಮತ್ತು 1 ಇದು ಸಮೀಕರಣದ ಮೂಲಗಳಾಗಿದೆ. ಗಮನಿಸಿ, ಈ ವಿಧಾನವನ್ನು ಏನಂತ ಕರೀತಾರೆ? ಈ ವಿಧಾನವನ್ನು ಅಪವರ್ತನ ವಿಧಾನ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು. ಅಪವರ್ತನ ವಿಧಾನ ಅಂದರೆ ಮಧ್ಯದ ಪದವನ್ನು ವಿಭಜಿಸುವಂಥದ್ದು. ಒಮ್ಮೆ ನಾವು ಮಾಡಿರುವಂಥ ಹಂತವನ್ನು ಒಂದು ಸಲ ನೆನಪಿಸಿಕೊಳ್ಳಿ. ಅಪವರ್ತನ ವಿಧಾನ ಒಳಗೊಂಡಿರುವಂಥ ಹಂತಗಳು ಯಾವುದೆಲ್ಲ? ಮೊದಲನೇ ಹಂತ, ಕೊಟ್ಟಿರುವಂಥ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಉಂಟ ಇಲ್ವ ಅಂತ ನೋಡಬೇಕು. ವರ್ಗ ಸಮೀಕರಣ ಆದರ್ಶ ರೂಪ ಯಾವುದು? ax² + bx + c = 0. ಒಂದು ವೇಳೆ ಆದರ್ಶ ರೂಪದಲ್ಲಿ ಇಲ್ಲದೇ ಇದ್ದರೆ ಆದರ್ಶ ರೂಪದಲ್ಲಿ ಬರ್ಕೊಳ್ಬೇಕು. ಆಮೇಲೆ ಎರಡನೇ ಹಂತದಲ್ಲಿ ಮಧ್ಯದ ಪದವನ್ನು ವಿಭಜಿಸುವುದು. ಮೂರನೇ ಹಂತದಲ್ಲಿ ಸಾಮಾನ್ಯ ಪದವಾಗಿ ಹೊರಗೆ ತೆಗೆಯುವಂಥದ್ದು. ಆಮೇಲೆ ಸಿಗುವಂಥ ರೇಖಾತ್ಮಕ ಅಪವರ್ತನ 0ಗೆ ಸಮಾನಗೊಳಿಸುವಂಥದ್ದು. ಕೊನೆಗೆ ಏನು ಮಾಡಿದ್ದೇವೆ? ಮೂಲಗಳನ್ನು ಕಂಡುಹಿಡಿದಿದ್ದೇವೆ. ಸೊ ಈ ಹಂತವನ್ನು ಏನಂತ ಕರೀತಾರೆ? ಅಪವರ್ತನ ವಿಧಾನ ಅಂತ ಕರೀತಾರೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಅಪವರ್ತನ ವಿಧಾನದಿಂದ 6x² - x - 2 = 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ಅವರೇ ಕೊಟ್ಟಿದ್ದಾರೆ. ಯಾವ ವಿಧಾನ? ಅಪವರ್ತನ ವಿಧಾನ. ಅಪವರ್ತನ ವಿಧಾನದಿಂದ 6x² - x - 2 = 0 ಇದರ ಮೂಲ ಕಂಡುಹಿಡಿಬೇಕು. ಕೊಟ್ಟಿರುವಂಥ ಸಮೀಕರಣ ಯಾವುದು? 6x² - x - 2 = 0. ಮೊದಲನೇ ಹಂತ ಯಾವುದು? ಆದರ್ಶ ರೂಪದಲ್ಲಿ ಉಂಟ ಇಲ್ವ ಅಂತ ನೋಡಬೇಕು. ಕೊಟ್ಟಿರುವಂಥ ಸಮೀಕರಣ ಆಲ್ರೆಡಿ ಆದರ್ಶ ರೂಪದಲ್ಲಿ ಉಂಟು. ax² + bx + c = 0. ಮುಂದಿನ ಹಂತ ಯಾವುದು? ಮಧ್ಯದ ಪದವನ್ನು ವಿಭಜಿಸಬೇಕು. ಮಧ್ಯದ ಪದ ಯಾವುದಿಲ್ಲಿ? -x. ಮಧ್ಯದ ಪದವನ್ನು ವಿಭಜಿಸಬೇಕಾದ್ರೆ ನಾವು ಮೊದಲ ಪದ ಮತ್ತು ಕೊನೆಯ ಪದದ ಗುಣಲಬ್ಧತೆ ಕೊಡಬೇಕು. ಇಲ್ಲಿರುವಂಥ ಮೊದಲನೇ ಪದ ಯಾವುದು? ಮೊದಲನೇ ಪದ 6x² ಗುಣಿಸು ಕೊನೆಯ ಪದ ಚಿಹ್ನೆ ಸಮೇತ ತಗೊಳ್ಬೇಕಾಗ್ತದೆ. ಮೊದಲನೇ ಪದ 6x², ಕೊನೆಯ ಪದ -2 ಸಮ ಏನಾಯ್ತು ಈಗ? 6 × 2 12 ಪ್ಲಸ್ ಗುಣಿಸು ಮೈನಸ್ ಅಂದರೆ -x². ಈಗ ನಾವೇನು ಮಾಡಬೇಕೀಗ? -12x² ಅನ್ನು ವಿಭಜಿಸಿ ಬರೀಬೇಕು. ಮಧ್ಯದ ಪದವನ್ನು ವಿಭಜಿಸುವಂಥದ್ದು. ವಿಭಜಿಸಿ ಬರೆಯುವಾಗ ಗುಣಲಬ್ಧ ಎಷ್ಟು ಬರಬೇಕು? ಆ ಎರಡು ಅಪವರ್ತನಗಳ ಗುಣಲಬ್ಧ -12x² ಬರಬೇಕು. ಹಾಗಾದರೆ ಮೊತ್ತ ಎಷ್ಟು ಬರಬೇಕು? ಮೊತ್ತ -x ಬರಬೇಕು. ಈಗ ನಾವೇನು ಮಾಡಬೇಕೀಗ? ಈ 12ರ ಅಪವರ್ತನಗಳನ್ನು ಪಟ್ಟಿ ಮಾಡ್ತಾ ಹೋಗಬೇಕು. 1 × 12 = 12. ಆಮೇಲೆ 2 × 6 = 12. 3 × 4 = 12. ಈ ಅಪವರ್ತನಗಳಲ್ಲಿ ಯಾವುದು ಮೊತ್ತ -1 ಬರ್ತದೆ, ಯಾವುದು ಗುಣಲಬ್ಧ -12 ಬರ್ತದೆ ಎಂಬುದನ್ನು ನೀವು ಪರೀಕ್ಷಿಸಿಕೊಳ್ಬೇಕು. ಆವಾಗ ನಮಗೆ ಸಿಗುವಂಥದ್ದು 4 ಮತ್ತು 3. 4 ಮತ್ತು 3 ಅಂದರೆ ಎಷ್ಟಾಯಿತು? 12. ಎಕ್ಸ್ನ ಅಪವರ್ತನ x² ನ ಅಪವರ್ತನ ಬರೀರಿ. x × x 4x × 3x ಅಂದರೆ 12x². ಮುಂದಕ್ಕೆ ನೀವು ಗಮನಿಸಬೇಕಾದ ಚಿಹ್ನೆ ಇಲ್ಲಿ ಮೈನಸ್ ಚಿಹ್ನೆ. ಮೊತ್ತದಲ್ಲೂ ಕೂಡ ಎಷ್ಟು ಬರಬೇಕು? -x ಅಂದರೆ -1x ಬರಬೇಕು. ಹಾಗಾದರೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಾಗಿರಬೇಕು? ಮೈನಸ್ ಆಗಿರಬೇಕು. ನೋಡಿ, -4x × 3x ಅಂದರೆ -12x². ಮೊತ್ತ ಗಮನಿಸಿ. -4x + 3x ಅಂದರೆ -1x. ನಾವೇನು ಮಾಡಿದ್ದೇವೆ ಈಗ? ಮಧ್ಯದ ಪದವನ್ನು ವಿಭಜಿಸಿದ್ದೇವೆ. 6x² ಈಗ -xನ ಬದಲಿಗೆ ಯಾವುದನ್ನು ಹಾಕೊಳ್ಬೇಕೀಗ? -4x + 3x - 2 = 0. ಹೀಗೆ ಏನು ಮಾಡೋಣ ಈಗ? ಎರಡು ಪದಗಳ ಗುಂಪು ಮಾಡ್ಕೊಳ್ಳಿ. ಇದು ಮೊದಲನೇ ಗುಂಪು, ಇದು ಎರಡನೇ ಗುಂಪು. 6x² ಮತ್ತು 4x ಇಲ್ಲಿ ಯಾವುದಾದ್ರು ಸಾಮಾನ್ಯ ಪದ ಉಂಟಂತ ನೋಡ್ಕೊಳ್ಳಿ. 6 ಮತ್ತು 4ರ ಸಾಮಾನ್ಯ ಪದ. ಸಾಮಾನ್ಯ ಪದಕ್ಕಿರುವಂಥ ಇನ್ನೊಂದು ಹೆಸರು ಮಹತ್ತಮ ಸಾಮಾನ್ಯ ಅಪವರ್ತನ. 6 ಮತ್ತು 4ರ ಸಾಮಾನ್ಯ ಪದ ಯಾವುದು? 2. x² ಮತ್ತು x ಅಲ್ಲಿ ಸಾಮಾನ್ಯ ಪದ ಯಾವುದು? x. ಇದನ್ನು ಹೊರಗೆ ತೆಗೀರಿ. ಹೊರಗೆ ತೆಗೆದಂತ ಅರ್ಥ ಏನು? ಈ ಪದದಿಂದ ಪ್ರತಿ ಪದಕ್ಕೆ ಭಾಗಿಸಬೇಕು. ಹಾಗಾದ್ರೆ ನೋಡಿ, ಇಲ್ಲಿ ಮಾಡಿ ತೋರಿಸ್ತಿದ್ದೇನೆ. 6x² ಭಾಗಿಸು ಎಷ್ಟಿಂದ ಭಾಗಿಸ್ಬೇಕೀಗ? 2x ಇಂದ ಭಾಗಿಸಬೇಕು. 2 1 ಸಲ, 2 3 ಸಲ. ಇಲ್ಲಿ ಎಕ್ಸ್ಗೆ ಈ x ಕ್ಯಾನ್ಸಲ್ ಆಯಿತು. ಆಗ ಎಷ್ಟು ಉಳೀತು? 3x ಉಳೀತು. ಹಾಗಾದರೆ 2x ಅನ್ನು ಸಾಮಾನ್ಯವಾಗಿ ಹೊರ ತೆಗೆದಾಗ ಎಷ್ಟು ಉಳೀತು? 3x ಉಳೀತು. ಬೇಕಾದರೆ ನೀವೇನು ಮಾಡ್ಬೋದು? ರಿವರ್ಸ್ ನೋಡ್ಬೋದು. 2 × 3 6 x × x x². ಇಲ್ಲಿ ಚಿಹ್ನೆ ಯಾವುದುಂಟು? ಮೈನಸ್. ಇನ್ಯಾವುದಿಲ್ಲಿ? 4x ಭಾಗಿಸೋ 2x. 2 1 ಸಲ, 2 2 ಸಲ. x ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ 2. ಬೇಕಾ ಚೆಕ್ ಮಾಡಿ. 2x × 2 2 × 2 4. x × 1 ಅಂದರೆ x, ಚಿಹ್ನೆ ಮೈನಸ್. ಸೊ ಇಲ್ಲಿ ಚಿಹ್ನೆ ಮೈನಸ್. ಇಲ್ಲಿ ಯಾವುದುಂಟು ಈಗ? ಪ್ಲಸ್. 3x - 2
3x ಮೈನಸ್ 2ರಲ್ಲಿ ಸಾಮಾನ್ಯ ಪದ ಯಾವುದು? ಸಾಮಾನ್ಯ 3x ಮತ್ತು 2ರಲ್ಲಿ ಸಾಮಾನ್ಯ ಪದ 1. ಯಾವ ಸಾಮಾನ್ಯ ಪದ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ 1 ಉಂಟಂತ ಅರ್ಥ. ಹಾಗಾದರೆ 3x ಮೈನಸ್ 2 ಅಂದರೆ ಸಾಮಾನ್ಯ ಪದ ಎಷ್ಟಾಯಿತು? 1. ಈಗ 1ಅನ್ನು ಸಾಮಾನ್ಯವಾಗಿ ಹೊರತೆಗಿರಿ. ಆಗ ಇಲ್ಲಿ ಎಷ್ಟಾಯಿತು? 3x ಮೈನಸ್ 2 ಸಮ 0. ಇಲ್ಲಿರುವಂಥ ಸಾಮಾನ್ಯ ಪದವನ್ನು ಗಮನಿಸಿ. 3x ಮೈನಸ್ 2, ಇಲ್ಲಿ ಕೂಡ 3x ಮೈನಸ್ 2 ಎಂಬುದು ಸಾಮಾನ್ಯ. ಆ ಸಾಮಾನ್ಯ ಪದವನ್ನು ಹೊರಗೆ ತೆಗೀರಿ. 3x ಮೈನಸ್ 2 ಇಂಟು ಅವಾಗ ಎಷ್ಟು ಉಳಿತು? ಇಲ್ಲಿ 2x, ಇಲ್ಲಿ ಎಷ್ಟು ಉಳಿತು? ಪ್ಲಸ್ 1 ಸಮ 0. 3x ಮೈನಸ್ 2 ಸಮ 0 ಮತ್ತು 2x ಪ್ಲಸ್ 1 ಸಮ 0. ಇದು ರೇಖಾತ್ಮಕ ಅಪವರ್ತನ. ಈ ರೇಖಾತ್ಮಕ ಅಪವರ್ತನ ನಾವೇನು ಮಾಡಬೇಕೀಗ? 0ಗೆ ಸಮಾನಗೊಳಿಸಬೇಕು. 0ಗೆ ಸಮಾನಗೊಳಿಸಿದಾಗ ನಮಗೆ ಎಕ್ಸ್ನ ಬೆಲೆ ಸಿಗ್ತದೆ. ಸೊ 3x ಮೈನಸ್ 2 ಸಮ 0 ಅಥವಾ ಇನ್ನೊಂದು ಯಾವುದು? 2x ಪ್ಲಸ್ 1 ಸಮ 0. ಈಗ 3x ಮೈನಸ್ 2 ಸಮ 0. ಈ ಮೈನಸ್ 2ಅನ್ನು ಬಲಬದಿಗೆ ತನ್ನಿ. 3x ಸಮ ಮೈನಸ್ 2 ಏನಾಯಿತು? ಅದು ಪ್ಲಸ್ 2 ಆಯಿತು. ಸೊ ಆದ್ದರಿಂದ x ಸಮ 2/3. ಇದು ಎಕ್ಸ್ನ ಬೆಲೆ 2/3. ಇನ್ನೊಂದು ಬೆಲೆ ಯಾವುದು? ಈಗ 2x ಪ್ಲಸ್ 1ಅನ್ನು ಈ ಕಡೆ ತನ್ನಿ. ಸೊ ಮೈನಸ್ 1. ಆದ್ದರಿಂದ x ಸಮ ಮೈನಸ್ 1/2. ಸೊ x ಸಮ 2/3 ಅಥವಾ x ಸಮ ಮೈನಸ್ 1/2. ಇದು 6x² ಮೈನಸ್ x ಮೈನಸ್ 2 ಸಮ 0 ಈ ಸಮೀಕರಣದ ಮೂಲಗಳಾಗಿದೆ. ಪರಿಹಾರ ಅಂದರೆ ಅದು ಮೂಲಗಳು. ಈ ವಿಧಾನವನ್ನು ಏನಂತ ಕರೀತಾರೆ? ಅಪವರ್ತನ ವಿಧಾನ ಅಂತ ಕರೀತಾರೆ. ಈ ಲೆಕ್ಕವನ್ನು ಗಮನಿಸಿ. ಅಪವರ್ತನ ವಿಧಾನದಿಂದ 3x² ಮೈನಸ್ 2 ಇಂಟು ವರ್ಗಮೂಲ 6x ಪ್ಲಸ್ 2 ಸಮ 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಯಾವ ವಿಧಾನ ಕೇಳಿದರೆ? ಅಪವರ್ತನ ವಿಧಾನ. ಕೊಟ್ಟಿರುವಂಥ ಸಮೀಕರಣವನ್ನು ಗಮನಿಸಿ. 3x² ಮೈನಸ್ 2 ಇಂಟು ವರ್ಗಮೂಲ 6x ಪ್ಲಸ್ 2 ಸಮ 0. 3x² ಮೈನಸ್ 2 ವರ್ಗಮೂಲ 6 ಇಂಟು x ಪ್ಲಸ್ 2 ಸಮ 0. ಮೊದಲನೇ ಹಂತ ಯಾವುದು? ಅಪವರ್ತನ ವಿಧಾನದಲ್ಲಿ ಮೊದಲನೇ ಹಂತ ಕೊಟ್ಟಿರುವಂಥ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಉಂಟಾ ಇಲ್ವ ಅಂತ ಗಮನಿಸಿ. ಆದರ್ಶ ರೂಪ ಯಾವುದು? ax² ಪ್ಲಸ್ bx ಪ್ಲಸ್ c ಸಮ 0. ಆದ್ದರಿಂದ ಕೊಟ್ಟಿರುವಂಥ ಸಮೀಕರಣ ಆದರ್ಶ ರೂಪದಲ್ಲಿ ಉಂಟು. ಹಾಗಾದರೆ ಮುಂದಿನ ಹಂತ ಯಾವುದು? ಮುಂದಿನ ಹಂತ ನಾವೀಗ ಮಧ್ಯದ ಪದವನ್ನು ವಿಭಜಿಸಬೇಕು. ಮಧ್ಯದ ಪದವನ್ನು ವಿಭಜಿಸಬೇಕಾದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದ ತಗೊಳ್ಬೇಕು. ಮೊದಲನೇ ಪದ ಯಾವುದಿಲ್ಲಿ? ಮೊದಲನೇ ಪದ 3x² ಗುಣಿಸು ಕೊನೆಯ ಪದ ಯಾವುದು? ಕೊನೆಯ ಪದ 2. ಸೊ 3x² ಗುಣಿಸು 2 ಅಂದರೆ 6x². ಈಗ ಈ 6x² ನಾವೀಗ ವಿಭಜಿಸಿ ಬರೀಬೇಕು. 6x² ವಿಭಜಿಸಿ ಬರೀಬೇಕಾದ್ರೆ ಒಂದು ಕಂಡೀಷನ್ ಉಂಟು. ಬಂದಂಥ 2 ಅಪವರ್ತನಗಳ ಗುಣಲಬ್ಧ 6x² ಬರಬೇಕು. ಹಾಗಾದರೆ ಮೊತ್ತ ಎಷ್ಟು ಬರಬೇಕು? ಮೊತ್ತ 2 ವರ್ಗಮೂಲ 6 ಇಂಟು x ಬರಬೇಕು. ಗುಣಲಬ್ಧ ಎಷ್ಟು ಬರಬೇಕು? 6x². ಮೊತ್ತ ಎಷ್ಟು ಬರಬೇಕು? ಮೈನಸ್ 2 ವರ್ಗಮೂಲ 6x ಬರಬೇಕು. ಅಂಥ 2 ಅಪವರ್ತನಗಳು ಯಾವುದೆಲ್ಲ? ಸ್ವಲ್ಪ ಯೋಚಿಸಿ. ನಮಗೀಗ ಇಲ್ಲಿ 6 ಬರಬೇಕು, ಇಲ್ಲಿ ವರ್ಗಮೂಲ 6 ಬರಬೇಕು, 2 ವರ್ಗಮೂಲ 6 ಬರಬೇಕು. ಹಾಗಾದರೆ ಆ 2 ಅಪವರ್ತನಗಳು ಯಾವುದೆಲ್ಲ ಆಗಿರ್ಬೋದು? ಒಂದು ಸಲ ಗಮನಿಸಿ. ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ವರ್ಗಮೂಲ 6 ಗುಣಿಸು ವರ್ಗಮೂಲ 6 ಇದು ಕರಣಿಗಳು. ಒಂದೇ ಕ್ರಮದ ಕರಣಿಗಳನ್ನು ನಾವೇನು ಮಾಡ್ಬೋದು? ಗುಣಿಸಬಹುದು. ಅಥವಾ ವರ್ಗಮೂಲ 6 ಗುಣಿಸು ವರ್ಗಮೂಲ 6 ಅಂದರೆ ವರ್ಗಮೂಲ 36. 6 ಗುಣಿಸು 6 ಅಂದರೆ 36. ಸೊ 36ರ ವರ್ಗಮೂಲ ಎಷ್ಟು? 36ರ ವರ್ಗಮೂಲ 6. ಹಾಗಾದರೆ ನಾವೀಗ 6 ಅಪವರ್ತನಗಳು ಯಾವುದೆಲ್ಲ ಬರೀಬೋದು? ವರ್ಗಮೂಲ 6 ಮತ್ತು ವರ್ಗಮೂಲ 6 ಅಂತ ಬರೀಬೋದು. ವರ್ಗಮೂಲ 6 ಮತ್ತು ವರ್ಗಮೂಲ 6 ಗುಣಿಸಿದಾಗ ಗುಣಲಬ್ಧ ಎಷ್ಟು ಬಂತು? 6 ಬಂತು. ಈಗ ಅದನ್ನೆರಡನ್ನು ಕೂಡಿಸೋಣ. ಈಗ ವರ್ಗಮೂಲ 6 ಮತ್ತು ವರ್ಗಮೂಲ 6 ಕೂಡಿಸಿದಾಗ, ಕರಣಿಗಳನ್ನು ಕೂಡಿಸುವಾಗ ನಾವೇನು ಮಾಡಬೇಕು? ಕೇವಲ ಸಹಗುಣಕಗಳನ್ನು ಮಾತ್ರ ಕೂಡಿಸುವಂಥದ್ದು. ಇಲ್ಲಿ 1 ಉಂಟು, ಇಲ್ಲಿ 1 ಉಂಟು, ಈ 1 ಮತ್ತು ಈ 1ಅನ್ನು ಕೂಡಿಸಿದಾಗ 2 ಸಿಗ್ತದೆ. ಸೊ ಆದ್ದರಿಂದ ಇದು ಬರುವ ಸಾಧ್ಯತೆ ಉಂಟು. 2 ವರ್ಗಮೂಲ 6x. ಇನ್ನು ನಾವು ಗಮನಿಸಬೇಕಾದ ಚಿಹ್ನೆಯನ್ನು ಮಾತ್ರ ಗಮನಿಸಬೇಕು. ಹಾಗಾದರೆ 6x² ಹೇಗೆ ಬರೀಬೋದು? ಈಗ ವರ್ಗಮೂಲ 6 ವರ್ಗಮೂಲ 6 ಅಂತ ಬರೀಬೋದು. x² ಅಪವರ್ತನವನ್ನು x ಮತ್ತು x ಅಂತ ಬರೀಬೋದು. ಈಗ ನಮ್ಗೆ ಇಲ್ಲಿ ಯಾವ್ದು ಬರಬೇಕು ಚಿಹ್ನೆ? ಮೈನಸ್ 2 ವರ್ಗಮೂಲ 6x ಬರಬೇಕು. ಹಾಗಾದರೆ ಎರಡೂ ಕೂಡ ಮೈನಸ್ ಚಿಹ್ನೆ ಹಾಕೊಳ್ಳಿ. ಈಗ ಒಮ್ಮೆ ಚೆಕ್ ಮಾಡಿ. ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್. ವರ್ಗಮೂಲ 6 ಗುಣಿಸು ವರ್ಗಮೂಲ 6 ಅಂದರೆ ಅದು 6.
ಎಕ್ಸ್ ಗುಣಿಸಿ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್. ಸೊ ಗುಣಲಬ್ಧ ಸರಿಯಾಗಿದೆ. ಈಗ ಮೊತ್ತವನ್ನು ಗಮನಿಸಿ ನೋಡಿ, ಮೈನಸ್ ವರ್ಗಮೂಲ 6 ಎಕ್ಸ್ ಮೈನಸ್ ವರ್ಗಮೂಲ 6 ಎಕ್ಸ್. ಈಗ ಇದನ್ನು ಏನು ಮಾಡೋಣ, ಈಗ ಕೂಡಿಸೋಣ. ಹೇಗೆ ಕೂಡಿಸುವಂಥದ್ದು? ಕೂಡಿಸುವಾಗ ಇಲ್ಲಿರುವಂಥ ಸಹಗುಣಕವನ್ನು ಗಮನಿಸಬೇಕು. ಇಲ್ಲಿರುವಂಥ ಸಹಗುಣಕ 1, ಇಲ್ಲಿರುವಂಥ ಸಹಗುಣಕ 1. ಕರಣಿಗಳನ್ನು ಕೂಡಿಸುವಾಗ ನಾವು ಕೇವಲ ಸಹಗುಣಕವನ್ನು ಮಾತ್ರ ಕೂಡಿಸುವುದು ಎಂಬುದು ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ. ಸೊ ಇವಾಗ ಏನಾಯ್ತು, ಈಗ ಇಲ್ಲಿ 1 ಇಲ್ಲಿ 1 ಅದನ್ನು ಕೂಡಿಸಿ, 2 ಮೈನಸ್ ಚಿಹ್ನೆ. ಸೊ ಮೈನಸ್ 2 ವರ್ಗಮೂಲ 6 ಎಕ್ಸ್. ನೋಡಿ ನಮಗೆ ಬೇಕಾದ ಯಾವುದೀಗ ಮೊತ್ತ ಮೈನಸ್ 2 ವರ್ಗಮೂಲ 6 ಎಕ್ಸ್ ಸಿಗುವಂಥದ್ದು. ಹಾಗಾದರೆ ಆ ಎರಡು ಅಪವರ್ತನಗಳು ಯಾವುದೆಲ್ಲ, ಮೈನಸ್ ವರ್ಗಮೂಲ 6 ಎಕ್ಸ್ ಮತ್ತು ಮೈನಸ್ ವರ್ಗಮೂಲ 6 ಎಕ್ಸ್. ಈಗ ಏನು ಮಾಡೋಣ, ಈಗ ಆ ಬೆಲೆ ಅಂತಂದು ಆದೇಶಿಸಿ 3x² ಮೈನಸ್ ವರ್ಗಮೂಲ 6 ಎಕ್ಸ್ ಮೈನಸ್ ವರ್ಗಮೂಲ 6 ಎಕ್ಸ್ ಪ್ಲಸ್ 2 ಸಮ 0. ಈಗೇನು ಮಾಡಬೇಕು, ಎರಡು ಪದಗಳ ಒಂದು ಗುಂಪನ್ನು ಮಾಡ್ಕೊಳ್ಬೇಕು. ಇದು ಮೊದಲನೇ ಗುಂಪು, ಇದು ಎರಡನೇ ಗುಂಪು. 3x² ಮತ್ತು ವರ್ಗಮೂಲ 6 ಎಕ್ಸ್. ಇಲ್ಲಿ ಯಾವುದಾದ್ರೂ ಸಾಮಾನ್ಯ ಪದ ಉಂಟಾ ಅಂತ ಗಮನಿಸಬೇಕು. ಯಾವುದು ಸಾಮಾನ್ಯ ಪದ ಉಂಟೀಗ? 3x² ಮತ್ತು ವರ್ಗಮೂಲ 6 ಎಕ್ಸ್. x² ಮತ್ತು ಎಕ್ಸ್ ಅಲ್ಲಿ ಎಕ್ಸ್ ಸಾಮಾನ್ಯ. ಸೊ ಎಕ್ಸ್ ಅನ್ನು ಸಾಮಾನ್ಯವಾಗಿ ಹೊರ ತೆಗಿಬೋದು. ಆದರೆ 3 ಮತ್ತು ವರ್ಗಮೂಲ 6ರಲ್ಲಿ ಸಾಮಾನ್ಯ ಪದ ಯಾವುದು ಒಂದು ಹೇಳ್ತಾ ಇದ್ದೇನೆ, ಗಮನಿಸೀಗ. ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ಎಷ್ಟು? ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9. 3 ಗುಣಿಸು 3 ಅಂದರೆ 9. 9 ವರ್ಗಮೂಲ. ಸೊ 9ರ ವರ್ಗಮೂಲ ತೆಗೀರಿ, ಅದು 3. ಹಾಗಾದರೆ ನಾವೇನು ಮಾಡ್ಬೋದು, ಈಗ 3 ಸಿಗಬೇಕಾದ್ರೆ ವರ್ಗಮೂಲ 3ಅನ್ನು ಸಾಮಾನ್ಯ ಅಪವರ್ತನವಾಗಿ ತೆಗಿಬೋದು. ಇಲ್ಲಿ x² ಮತ್ತು ಎಕ್ಸಲ್ಲಿ ಸಾಮಾನ್ಯ ಪದ ಎಕ್ಸ್. ಸೊ ಇದನ್ನು ಹೊರಗೆ ತೆಗೀರಿ. ಇವಾಗ ಏನಾಯ್ತು, ಈಗ ಇಲ್ಲಿ 3 ಸಿಗಬೇಕಾದ್ರೆ ಸಾಮಾನ್ಯ ಅಪವರ್ತನ ಯಾವುದಾಗಿರುತ್ತೆ, ವರ್ಗಮೂಲ 3. ನೋಡಿ 3 ಗುಣಿಸು 3 ಅಂದರೆ 9. 9ರ ವರ್ಗಮೂಲ 3 ಎಕ್ಸ್. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅಂದರೆ x². ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಚಿಹ್ನೆ ಮೈನಸ್. ಇಲ್ಲಿಗ ವರ್ಗಮೂಲ 6 ವರ್ಗಮೂಲ 3ಅನ್ನು ಹೊರಗೆ ತೆಗೆದಿದ್ದೇವೆ. ಹಾಗೆ ಎಷ್ಟು ಉಳಿತಿಲ್ಲಿ, ವರ್ಗಮೂಲ 2. ಒಮ್ಮೆ ಚೆಕ್ ಮಾಡಿ, ವರ್ಗಮೂಲ 3 ಗುಣಿಸು ವರ್ಗಮೂಲ 2. ಕರಣಿಗೆ ನಾವು ಅದನ್ನು ಕೂಡಿಸ್ಬೋದು, ಗುಣಿಸ್ಬೋದು. ವರ್ಗಮೂಲ 3 ಗುಣಿಸು ವರ್ಗಮೂಲ 2 ಅಂದರೆ ನೋಡಿ, ವರ್ಗಮೂಲ ಚಿಹ್ನೆ ಕ್ರಮ ಒಂದೇ ರೀತಿ ಉಂಟು, ವರ್ಗಮೂಲ 6. ಹಾಗಾದರೆ ವರ್ಗಮೂಲ 3 ವರ್ಗಮೂಲ 2 ಅಂದರೆ ವರ್ಗಮೂಲ 6. ಎಕ್ಸ್ ಇಂಟು 1 ಅಂದರೆ ಎಕ್ಸ್. ಇನ್ನು ಮುಂದಿನದನ್ನು ಗಮನಿಸಿ, ಇಲ್ಲಿ ಚಿಹ್ನೆ ಮೈನಸ್. ಇಲ್ಲಿ ವರ್ಗಮೂಲ 6 ಉಂಟು, ಇಲ್ಲಿ 2 ಉಂಟು. ನಮಗೆ 2 ಸಿಗಬೇಕಾದ್ರೆ ಸಾಮಾನ್ಯ ಪದ ವರ್ಗಮೂಲ 2ರಾಗಿ ಹೊರಗೆ ತೆಗೀರಿ. ಹಾಗೆ ಎಷ್ಟಾಯ್ತು, ಈಗ ವರ್ಗಮೂಲ 2ಅನ್ನು ಹೊರ ತೆಗೆದಿದ್ದೇವೆ. ಆವಾಗ ಇಲ್ಲಿ ವರ್ಗಮೂಲ 3 ಎಕ್ಸ್. ಇಲ್ಲಿ ಚಿಹ್ನೆ ಪ್ಲಸ್ ಉಂಟು, ಇಲ್ಲಿ ಮೈನಸ್ ಉಂಟು. ಹಾಗಾದರೆ ಚಿಹ್ನೆ ಯಾವುದು, ಮೈನಸ್. ಇಲ್ಲಿ 2 ಉಂಟು. ನೋಡಿ ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಅಂದರೆ ವರ್ಗಮೂಲ 4 ಅಂದರೆ 2. ಹಾಗಾದರೆ ಇಲ್ಲಿ 2 ಬರಬೇಕಾದ್ರೆ ವರ್ಗಮೂಲ 2ಅನ್ನು ಸಾಮಾನ್ಯವಾಗಿ ಹೊರ ತೆಗೆದಾಗ ಇಲ್ಲಿ ಎಷ್ಟು ಉಳಿತು, ವರ್ಗಮೂಲ 2 ಸಮ 0. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್, ವರ್ಗಮೂಲ 2 ಇಂಟು ವರ್ಗಮೂಲ 3 ವರ್ಗಮೂಲ 6 ಇಂಟು ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಹಾಗಾಗಿ ಇಲ್ಲಿ ಚಿಹ್ನೆ ಮೈನಸ್. ವರ್ಗಮೂಲ 2 ಇಂಟು ವರ್ಗಮೂಲ 2 ಅಂದರೆ ಅದು 2. ಸಮ ಏನಾಗಿದೆ, 0. ಈಗ ಇಲ್ಲಿ ಯಾವುದಾದ್ರೂ ಸಾಮಾನ್ಯ ಪದ ಉಂಟಾ ಅಂತ ನೋಡ್ಕೊಳ್ಳಿ. ವರ್ಗಮೂಲ 3x ಮೈನಸ್ ವರ್ಗಮೂಲ 2, ವರ್ಗಮೂಲ 3x ಮೈನಸ್ ವರ್ಗಮೂಲ 2 ಇದು ಸಾಮಾನ್ಯ ಪದ. ಈ ಸಾಮಾನ್ಯ ಪದವನ್ನು ಹೊರಗೆ ತೆಗೀರಿ. ಆಗ ಎಷ್ಟು ಉಳಿತು, ವರ್ಗಮೂಲ 3x ಮೈನಸ್ ವರ್ಗಮೂಲ 2. ಇದನ್ನು ಸಾಮಾನ್ಯವಾಗಿ ಹೊರಗೆ ತೆಗೆದಾಗ ಎಷ್ಟು ಉಳಿತು, ಈಗ ವರ್ಗಮೂಲ 3x ಮೈನಸ್ ವರ್ಗಮೂಲ 2 ಸಮ 0. 2 ರೇಖಾತ್ಮಕ ಅಪವರ್ತನಗಳು ಸಿಕ್ಕಿತು. ನಮಗೀಗ ಎಕ್ಸ್ನ ಬೆಲೆ ಬೇಕು. ಎಕ್ಸ್ನ ಬೆಲೆ ಬೇಕಾದರೆ ಏನು ಮಾಡಬೇಕು, ಈ ರೇಖಾತ್ಮಕ ಅಪವರ್ತನವನ್ನು 0ಗೆ ಸಮಾನಗೊಳಿಸಬೇಕು. ಹಾಗಾದರೆ ವರ್ಗಮೂಲ 3x ಮೈನಸ್ ವರ್ಗಮೂಲ 2 ಸಮ 0, ಅಥವಾ ವರ್ಗಮೂಲ 3x ಮೈನಸ್ ವರ್ಗಮೂಲ 2 ಸಮ 0. ಈಗ ನಾವೇನು ಮಾಡಬೇಕೀಗ, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಮೈನಸ್ ವರ್ಗಮೂಲ 2 ಎಂಬುದು ಸ್ಥಿರ ಸಂಖ್ಯೆ. ಇದನ್ನೀಗ ಬಲಬದಿಗೆ ತನ್ನಿ. ವರ್ಗಮೂಲ 3x ಸಮ ಮೈನಸ್ ವರ್ಗಮೂಲ 2 ಈ ಕಡೆ ಬರುವಾಗ ಮೈನಸ್ ವರ್ಗಮೂಲ 2 ಇದ್ದದ್ದು ಪ್ಲಸ್ ವರ್ಗಮೂಲ 2 ಆಗಿ ಬದಲಾವಣೆ ಆಯಿತು. ಈಗ ನಮಗೆ ಬೇಕಾದ ಯಾವುದೀಗ, ಎಕ್ಸ್ನ ಬೆಲೆ ಬೇಕು. ಸೊ ಎಕ್ಸ್ ಸಮ ವರ್ಗಮೂಲ 2 ಭಾಗಿಸು ವರ್ಗಮೂಲ 3. 2 ವರ್ಗಮೂಲ ಚಿಹ್ನೆ ಉಂಟು. ಸೊ ಆದ್ದರಿಂದ ಎಕ್ಸ್ ಸಮ ವರ್ಗಮೂಲ 2 ಭಾಗಿಸು 3 ಇದು ಎಕ್ಸ್ನ ಬೆಲೆ ಆಗಿರ್ತದೆ.
ಅದೇ ರೀತಿಯಾಗಿ ಇನ್ನೊಂದು ಮೂಲವನ್ನು ಕಂಡುಹಿಡಿಬೇಕು. ವರ್ಗಮೂಲ 3x ಮೈನಸ್ ವರ್ಗಮೂಲ 2 ಸಮಚಿಹ್ನೆಗಿಂತ ಆ ಕಡೆ ಕೊಂಡೋಗಿ. ಸೊ ವರ್ಗಮೂಲ 2 ನಮಗೆ ಯಾವ್ದು ಬೇಕೀಗ? x ಬೇಕು. ವರ್ಗಮೂಲ 2 ಭಾಗಿಸು ವರ್ಗಮೂಲ 3. ಆದ್ದರಿಂದ x ಸಮ ವರ್ಗಮೂಲ 2 ಭಾಗಿಸು 3. ಇದು ಈ ಸಮೀಕರಣದ ಮೂಲ ಆಗಿದೆ. 3x² ಮೈನಸ್ 2 ವರ್ಗಮೂಲ 6x ಪ್ಲಸ್ 2 ಸಮ 0. ಈ ಸಮೀಕರಣದ ಮೂಲಗಳು ಯಾವುದೆಲ್ಲ? ವರ್ಗಮೂಲ 2 ಭಾಗಿಸು 3 ವರ್ಗಮೂಲ 2 ಭಾಗಿಸು 3. ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಇದು ಎರಡೂ ಮೂಲಗಳು ಸಮನಾಗಿದೆ. ಮೂಲಗಳು ಸಮನಾಗಿರುವಂಥ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಆದರೆ ನಾವು ಎರಡೂ ಮೂಲಗಳನ್ನು ಬರೀಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಘಾತ 2 ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ದರೆ ಅದು ಎರಡು ಮೂಲಗಳನ್ನು ಹೊಂದಿರಲೇಬೇಕು. ಆದ್ದರಿಂದ ಇದೇನಾಗಿದೆ? ಈ ವರ್ಗ ಸಮೀಕರಣದ ಎರಡು ಮೂಲಗಳು ಆಗಿದೆ. ಇನ್ನಿನ ಲೆಕ್ಕವನ್ನು ಗಮನಿಸಿ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಹೇಳಿಕೆ ರೂಪದಲ್ಲಿ ಉಂಟು. ಈ ಹೇಳಿಕೆ ರೂಪವನ್ನು ನಾವು ಏನು ಮಾಡಬೇಕು? ಈಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಿಕೊಳ್ಬೇಕು. ಸಮೀಕರಣ ರೂಪಕ್ಕೆ ಪರಿವರ್ತಿಸಿಕೊಂಡ ನಂತರ ಏನು ಮಾಡಬೇಕು? ಆ ಸಮೀಕರಣದ ಮೂಲವನ್ನು ಕಂಡುಹಿಡಬೇಕು. ಈ ರೀತಿಯ ಪ್ರಶ್ನೆಯನ್ನು ಕೊಟ್ಟಾಗ ನೀವು ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? ಈಗ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಒಂದು ಲಂಬಕೋನ ತ್ರಿಭುಜ, ಉದಾಹರಣೆಗೆ ABC ಎಂಬುದು ಒಂದು ಲಂಬಕೋನ ತ್ರಿಭುಜ ಆಗಿರಲಿ. ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ. ಸೊ ಕೋನ B ಸಮ 90 ಡಿಗ್ರಿ. ಲಂಬಕೋನಕ್ಕೆ ಅಂದರೆ ಕೋನ ಬಿಗೆ ಅಭಿಮುಖವಾಗಿರುವಂಥ ಬಾಹು ಯಾವುದು? AC. ಈ ಅಭಿಮುಖವಾಗಿರೋ ಬಾಹುವನ್ನು ಏನಂತ ಕರೀತಾರೆ? ಅದನ್ನು ವಿಕರ್ಣ ಅಂತ ಕರೀತಾರೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಹೆಸರೇನು? ಅದು ವಿಕರ್ಣ. ಹಾಗಾದರೆ AC ಅಂದರೆ ಏನದು? ವಿಕರ್ಣ. ಇಲ್ಲಿ ಏನು ಕೊಟ್ಟಿದ್ದಾರೆ? ಈಗ ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್. ಹಾಗಾದರೆ AC ಅಂದರೆ 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಈ ABC ಲಂಬಕೋನ ತ್ರಿಭುಜದಲ್ಲಿ ಎತ್ತರ ಯಾವುದು? ಎತ್ತರ AB. ಪಾದ ಯಾವುದು? ಪಾದ BC. ವಿಕರ್ಣ ಯಾವುದು? ವಿಕರ್ಣ AC. ನೋಡಿ, ಎತ್ತರವು ಅದರ ಪಾದಕ್ಕಿಂತ ಅಂದ್ರೆ ಬಂದಾಗ ನಾವು ಪಾದವನ್ನು ತಗೊಳ್ಬೇಕು. ಹಾಗಾದರೆ ಪಾದವನ್ನು ಏನು ತಗೊಳ್ಬೇಕು? BC ಅಂದರೆ ಏನಾಗಿರಲಿ? BC ಅಂದರೆ x ಆಗಿರಲಿ. ಹಾಗಾದರೆ ಎತ್ತರ ಏನಾಯ್ತು? ಈಗ ನೋಡಿ, ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಈ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂದರೆ x ಮೈನಸ್ 7. ಇದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂತ ಬಂದಾಗ ಚಿಹ್ನೆ ಮೈನಸ್. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಈಗ ನಾವೇನು ಮಾಡಬೇಕು? ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ. ನಾವು ಬಾಹುಗಳ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೋದು ಮುಂದಕ್ಕೆ ಒಂದು ಸ್ವಲ್ಪ ಯೋಚಿಸಿ. ಹಾಗಾದರೆ ಯಾವ್ದು ತಗೊಳ್ಬೇಕೀಗ? ಒಂದು ತ್ರಿಭುಜದ ಪಾದ ಏನಾಗಿರಲಿ? ಪಾದ ಸಮ x ಆಗಿರಲಿ. ಆವಾಗ ಎತ್ತರ, ಈ ಲಂಬಕೋನ ತ್ರಿಭುಜದ ಎತ್ತರ ಅವರೇ ಕಂಡೀಷನ್ ಕೊಟ್ಟಿದ್ದಾರೆ. ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಹಾಗಾದರೆ x ಮೈನಸ್ 7. x ಸೆಂಟಿಮೀಟರ್ ಆಗಿರಲಿ, ಅದು ಪಾದ. ಎತ್ತರ ಏನಾಗಿರಲಿ? x ಮೈನಸ್ 7 ಸೆಂಟಿಮೀಟರ್ ಆಗಿರಲಿ. ಆಮೇಲೆ ಏನು ಕೊಟ್ಟಿದ್ದಾರೆ? ಈಗ ವಿಕರ್ಣ ಕೊಟ್ಟಿದ್ದಾರೆ. ವಿಕರ್ಣ ಎಷ್ಟು? ವಿಕರ್ಣ 13 ಸೆಂಟಿಮೀಟರ್. ಈಗ ತ್ರಿಭುಜ ABC ಯಲ್ಲಿ ಕೋನ B ಸಮ 90 ಡಿಗ್ರಿ. ಒಂದು ಕೋನ 90 ಡಿಗ್ರಿ ಆಗಿದೆ. ಹಾಗಾದರೆ ನಾವೀಗ ಪೈಥಾಗೊರಸನ ಪ್ರಮೇಯವನ್ನು ಅಪ್ಲೈ ಮಾಡ್ಬೋದು. ಒಮ್ಮೆ ಪೈಥಾಗೊರಸನ ಪ್ರಮೇಯದ ಹೇಳಿಕೆಯನ್ನು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದನ್ನೇನಂತ ಕರೀತಾರೆ? ಪೈಥಾಗೊರಸನ ಪ್ರಮೇಯ ಅಂತ ಕರೀತಾರೆ. ಅದನ್ನು ಹೇಗೆ ಬರಿಬೋದು? ಈಗ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ, ವಿಕರ್ಣ ಯಾವುದು? AC. ಅದರ ವರ್ಗ ಅಂದರೆ AC². ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು, ಅದು ಯಾವುದೆಲ್ಲ? ಉಳಿದೆರಡು ಬಾಹುಗಳು AB ಮತ್ತು BC. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ನೋಡಿ, ಇದು ಪೈಥಾಗೊರಸನ ಪ್ರಮೇಯ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು AB ಮತ್ತು BC, ಆ AB ಮತ್ತು BCಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಇದು ಪೈಥಾಗೊರಸನ ಪ್ರಮೇಯ.
ನಾವೇನು ಮಾಡಬೇಕು, ಈ ಲೆಕ್ಕವನ್ನು ಪೈಥಾಗೊರಸ್ ಪ್ರಮೇಯದ ಆಧಾರದ ಮೇಲೆ ಬಿಡಿಸಬೇಕು. ಈಗ ಬೆಲೆಯನ್ನು ಆದೇಶಿಸಿ ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಎ ಸಿ ಅಂದರೆ 13ರ ವರ್ಗ ಸಮ ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ 7 ಇದರ ಪೂರ್ಣ ವರ್ಗ, ಚಿಹ್ನೆ ಯಾವುದುಂಟು ಇಲ್ಲಿ ಪ್ಲಸ್. ಬಿ ಸಿ ಸ್ಕ್ವೇರ್, ಬಿ ಸಿ ಪಾದ ಅದನ್ನು ಎಕ್ಸ್ ಅಂತ ತಗೊಂಡಿದ್ದೇವೆ, ಸೊ ಎಕ್ಸ್ ಸ್ಕ್ವೇರ್. ಈಗೇನು ಮಾಡಿದನು, ಇದನ್ನು ಬಿಡಿಸಿ. ಈಗ 13ರ ವರ್ಗ ಅಂದರೆ 169 ಸಮ ಎಕ್ಸ್ ಮೈನಸ್ 7ರ ವರ್ಗ. ಇದು ಒಂದು ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು. ಯಾವ ನಿತ್ಯ ಸಮೀಕರಣ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಆಗ ಎ ಸ್ಕ್ವೇರ್ ಅಂದರೆ ಏನು? ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 7 ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ 7ರ ವರ್ಗ ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ಸಂಕ್ಷೇಪಿಸಿ 169 ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಸ್ಕ್ವೇರ್ ಮೈನಸ್ 7 ಗುಣಿಸಿ 2 ಅಂದರೆ 14x ಪ್ಲಸ್ 7ರ ವರ್ಗ ಅಂದರೆ 49. ಇಲ್ಲಿರುವಂಥ 49 ಎಂಬುದು ಸ್ಥಿರ ಸಂಖ್ಯೆ. ಇದನ್ನು ಎಡಬದಿಗೆ ತನ್ನಿ. 169 ಮೈನಸ್ 49 ಸಮ 2x ಸ್ಕ್ವೇರ್ ಮೈನಸ್ 14x. 169ರಿಂದ 49 ಕಳೆಯಿರಿ. 120 ಸಮ 2x ಸ್ಕ್ವೇರ್ ಮೈನಸ್ 14x. ಇನ್ನೇನು ಮಾಡಬೇಕು ನಾವೀಗ? ವರ್ಗ ಸಮೀಕರಣ ಆದರ್ಶ ರೂಪವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0 ಆ ರೂಪಕ್ಕೆ ಬರ್ಕೊಳ್ಬೇಕು. ಹಾಗಾದರೆ ಈ ಸ್ಥಿರ ಸಂಖ್ಯೆನ ಏನು ಮಾಡೋಣ? ಈಗ ಬಲಬದಿಗೆ ಕೊಂಡೋಗುವ. 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 120 ಈಚೆ ಬರುವಾಗ ಮೈನಸ್ 120 ಸಮ ಆವಾಗ ಇಲ್ಲೆಷ್ಟು ಉಳೀತು? ಸಮ 0. ನೋಡಿ, ಇದು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಬಂತು. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0 ಈ ರೂಪಕ್ಕೆ ಪರಿವರ್ತನೆ ಆಯಿತು. ಈಗ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಇಷ್ಟರಲ್ಲಿ ಯಾವುದಾದ್ರೂ ಸಾಮಾನ್ಯ ಪದ ಕಾಣ್ತಾ ಉಂಟಾ ನೋಡಿ. 2x ಸ್ಕ್ವೇರ್ 14x 120 ಯಾವುದು ಸಾಮಾನ್ಯ ಪದ? ಸಾಮಾನ್ಯ ಪದ 2. ಹಾಗಾದರೆ ಈ ಪೂರ್ತಿ ಸಮೀಕರಣಕ್ಕೆ ನಾವೇನು ಮಾಡಬೇಕೀಗ? 2ರಿಂದ ಭಾಗಿಸಬೇಕು. 2ರಿಂದ ಭಾಗಿಸಿ ಆವಾಗ ಎಷ್ಟು ಉಳಿತು? ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 14ಕ್ಕೆ 2ರಿಂದ ಭಾಗಿಸಿ 7x ಮೈನಸ್ 60 ಸಮ 0. ಇದು ಆದರ್ಶ ರೂಪದಲ್ಲಿ ಉಂಟು. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0. ನಾವು ಇನ್ನೇನು ಮಾಡಬೇಕು? ಈ ಸಮೀಕರಣವನ್ನು ಬಿಡಿಸಬೇಕು. ಯಾವ ವಿಧಾನದಿಂದ? ಅಪವರ್ತನ ವಿಧಾನದಿಂದ ಬಿಡಿಸಬೇಕು. ಮಧ್ಯದ ಪದವನ್ನು ವಿಭಜಿಸುವುದರ ಮೂಲಕ ಸಮೀಕರಣವನ್ನು ಬಿಡಿಸಿದಾಗ ನಮ್ಗೆ ಯಾವ ಸಿಗ್ತದೆ? ಆ ಉಳಿದೆರಡು ಬಾಹುಗಳ ಉದ್ದ ಸಿಗ್ತದೆ. ಹಾಗಾದರೆ ಇದನ್ನು ಹೇಗೆ ಬಿಡಿಸ್ಬೋದು? ಈಗ ಎಕ್ಸ್ ಸ್ಕ್ವೇರ್, ಇಲ್ಲಿ ಗಮನಿಸಿ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಸಮ 0. ಇಲ್ಲಿ ಅಪವರ್ತನ ವಿಧಾನ ಅಥವಾ ಮಧ್ಯದ ಪದವನ್ನು ವಿಭಜಿಸಬೇಕಾದ್ರೆ ಗುಣಲಬ್ಧ ತಗೊಳ್ಬೇಕು. ಮೊದಲನೇ ಪದ ಎಕ್ಸ್ ಸ್ಕ್ವೇರ್, ಅದೇ ರೀತಿ ಕೊನೆಯ ಪದ ಮೈನಸ್ 60. ಗುಣಲಬ್ಧ ಎಷ್ಟಾಯಿತು? ಮೈನಸ್ 60x ಸ್ಕ್ವೇರ್. ಇದನ್ನೀಗ ವಿಭಜಿಸಿ ಬರೀಬೇಕು. ವಿಭಜಿಸಿ ಬರೆಯುವಾಗ ಗುಣಲಬ್ಧ ಮೈನಸ್ 60x ಸ್ಕ್ವೇರ್ ಬರಬೇಕು, ಮೊತ್ತ ಮೈನಸ್ 7x ಬರಬೇಕು. ಅಂತ ಎರಡು ಸಂಖ್ಯೆಗಳು ಯಾವುದೆಲ್ಲ? 12 ಗುಣಿಸು 5. 12 ಗುಣಿಸು 5 ಅಂದರೆ 60. ನಮಗೆ ಇಲ್ಲಿ ಮೈನಸ್ 7x ಬರಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಚಿಕ್ಕ ಸಂಖ್ಯೆ ಚಿಹ್ನೆ ಪ್ಲಸ್ ಅಂತ ತಗೊಳ್ಳಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರಬೇಕಾದ್ರೆ ಎಕ್ಸ್ ಇಂಟು ಎಕ್ಸ್. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ 12 ಗುಣಿಸು 5 60. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಅಂದರೆ ಎಷ್ಟು ಬಂತು? ಮೈನಸ್ 7x. ಈಗ ಬೆಲೆಯನ್ನು ಆದೇಶಿಸಿ. ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಸಮ 0. ಈಗ ಗುಂಪು ಮಾಡ್ಕೊಳ್ಳಿ. ಇದು ಮೊದಲನೇ ಗುಂಪು, ಇದು ಎರಡನೇ ಗುಂಪು. ಈಗ ಎಕ್ಸ್ ಸ್ಕ್ವೇರ್ ಮತ್ತು 12x, ಇಲ್ಲಿ ಸಾಮಾನ್ಯ ಪದ ಯಾವುದೋ? ಎಕ್ಸ್. ಅದನ್ನು ಹೊರಗೆ ತೆಗೀರಿ. ಇಲ್ಲಿ ಎಷ್ಟು ಉಳಿತು? ಎಕ್ಸ್ ಮೈನಸ್ 12 ಪ್ಲಸ್ 5x ಮೈನಸ್ 60. ಇಲ್ಲಿರುವಂಥ ಸಾಮಾನ್ಯ ಪದ ಅಥವಾ ಮಾಸ ಎಷ್ಟು? 5. ಅದನ್ನು ಹೊರಗೆ ತೆಗೀರಿ. ಹಾಗೆ ಎಷ್ಟು ಉಳಿತು? ಎಕ್ಸ್ ಮೈನಸ್ 12 ಸಮ 0. ಇದೀಗ ರೇಖಾತ್ಮಕ ಅಪವರ್ತನ. ಈ ರೇಖಾತ್ಮಕ ಅಪವರ್ತನ ಇಲ್ಲಿ ಸಾಮಾನ್ಯ ಪದ ಯಾವುದು? ಎಕ್ಸ್ ಮೈನಸ್ 12 ಎಕ್ಸ್ ಪ್ಲಸ್ 5 ಸಮ 0. ಈಗೇನಾಯಿತು? 0ಗೆ ಸಮಾನಗೊಳಿಸಿ. ಎಕ್ಸ್ ಮೈನಸ್ 12 ಸಮ 0. ಸೊ ಎಕ್ಸ್ ಸಮ 12. ಇನ್ನೊಂದು ಯಾವುದೀಗ? ಅಥವಾ ಎಕ್ಸ್ ಪ್ಲಸ್ 5 ಸಮ 0. ಸೊ ಎಕ್ಸ್ ಸಮ ಏನಾಯಿತು? ಮೈನಸ್ 5. ಇದು ಈ ಸಮೀಕರಣದ ಮೂಲಗಳು. ನಾವು ಏನು ಮಾಡಬೇಕಾದೀಗ ನೋಡಿ. ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ. ನಾವೇನು ತಗೊಂಡಿದ್ದೇವೆ? ಈಗ ಪಾದವನ್ನು ಎಕ್ಸ್ ಅಂತ ತಗೊಂಡಿದ್ದೇವೆ. ಪಾದವನ್ನು ಎಕ್ಸ್ ಅಂತ ತಗೊಂಡಾಗ ಎಕ್ಸ್ನ ಬೆಲೆ ಮೈನಸ್ 5 ಆಗಲಿಕ್ಕೆ ಸಾಧ್ಯ ಉಂಟಾ? ಎಕ್ಸ್ನ ಬೆಲೆ ಮೈನಸ್ ಅಥವಾ ಋಣ ಚಿಹ್ನೆ ಅಥವಾ ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ಪಾದ ಏನಾಯಿತು? ಆದ್ದರಿಂದ ಪಾದ ಸಮ ಎಕ್ಸ್ ಸಮ, ಆ ಪಾದವನ್ನು ಏನು ತಗೊಳ್ಳುವ? ಈಗ ಎಕ್ಸ್ನ ಬೆಲೆ ಎಷ್ಟಾಯ್ತು? ಈಗ 12 ಸೆಂಟಿಮೀಟರ್.
ಹಾಗಾದರೆ ಇನ್ನೊಂದು ಯಾವುದೀಗ ಎತ್ತರ. ಎತ್ತರ ನಿಂತುಕೊಂಡಿದ್ದೇವೆ. ಈಗ ಎತ್ತರ ಸಮ ಎಕ್ಸ್ ಮೈನಸ್ 7 ಸಮ ಎಕ್ಸ್ ಅಂದರೆ ಎಷ್ಟೀಗ 12 ಮೈನಸ್ 7 ಸಮ 5 ಸೆಂಟಿಮೀಟರ್. ಇದೇನಿದು ಉಳಿದ 2 ಬಾಹುಗಳ ಉದ್ದ. ಉಳಿದ 2 ಬಾಹುಗಳ ಉದ್ದ ಎಷ್ಟು? 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. ಈಗ ನೀವು ಮಾಡಿರುವಂಥ ಉತ್ತರ ಸರಿಯೋ ತಪ್ಪ ಎಂಬುದನ್ನು ನೀವು ಪರೀಕ್ಷಿಸ್ಕೊಳ್ಬೋದು. ಹೇಗೆ ಅಂತೇಳಿ ನೋಡಿ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಎತ್ತರವು ಪಾದಕ್ಕಿಂತ, ಪಾದ ಎಷ್ಟು? 12, ಎತ್ತರ ಎಷ್ಟು? 5. ಅದಕ್ಕಿರುವಂಥ ವ್ಯತ್ಯಾಸ ಎಷ್ಟು? 12 ಮತ್ತು 5ಕ್ಕಿರುವಂಥ ವ್ಯತ್ಯಾಸ ಎಷ್ಟು ನೋಡಿ? ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಆಮೇಲೆ ವಿಕರ್ಣದ ಉದ್ದ ಕೊಟ್ಟಿದ್ದಾರೆ 13. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಇದು 13, ಇದು 12, ಇದು 5. 5, 12, 13 ಇದನ್ನು ಪೈಥಾಗೋರಿಯ ತ್ರಿವಳಿ ಅಂತ ಕರೀತಾರೆ. ಸೊ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಈ ರೀತಿಯ ಹೇಳಿಕೆ ರೂಪದ ಲೆಕ್ಕಗಳು ಬಂದಾಗ ನೀವು ಮೊದಲು ಮಾಡಬೇಕಾದ ಯಾವುದೋ ಸಮೀಕರಣ ರೂಪಕ್ಕೆ ಪರಿವರ್ತಿಸಿಕೊಳ್ಬೇಕು. ನಂತರ ಆ ಸಮೀಕರಣವನ್ನು ಬಿಡಿಸಬೇಕಾಗ್ತದೆ. ಇಂದಿನ ಅವಧಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.